ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಡಾಕ್ಟರ್ಗಳೇ ಭಾಗಿಯಾಗಿದ್ದಾರೆ. ಡಾಕ್ಟರ್ಸ್ಗಳು ವೈದ್ಯಕೀಯ ವಿದ್ಯಾರ್ಥಿಗಳೇ ಭಾಗಿಯಾಗಿರುವ ಶಂಕೆ ಇದೆ. ನಾಸಿಕ್ನಲ್ಲಿ ಪ್ರಿಂಟ್ ಹಾಗೂ ಸಿಕಾರ್ಗೆ ಪೂರೈಕೆ ಮಾಡಿದ್ದಾರೆ. ನೀಟ್ ಪರೀಕ್ಷೆ ಅಂತ ಹೇಳಿದ್ರೆ ವರ್ಷ ಪೂರ್ತಿ ಓದಿದಂಥ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದು ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವಂತಹ ಅರ್ಹತಾ ಪರೀಕ್ಷೆ. ಈ ಅರ್ಹತಾ ಪರೀಕ್ಷೆಯಲ್ಲಿ ವೈದ್ಯರೇ ಭಾಗಿಯಾಗಿದ್ದಾರೆ, ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಾಸಿಕ್ನಲ್ಲಿ ಪ್ರಿಂಟ್ ಆಗುತ್ತೆ, ಸಿಕಾರ್ಗೆ ಪೂರೈಕೆ ಆಗುತ್ತೆ. ಅಲ್ಲಿಂದ ದೇಶದಾದ್ಯಂತ ಪ್ರಶ್ನೆ ಪತ್ರಿಕೆಯನ್ನು ಹಂಚಿಕೆ ಮಾಡಲಾಗುತ್ತೆ. ನಾಸಿಕ್ ಮುದ್ರಣ ಕೇಂದ್ರದಿಂದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎನ್ನುವ ಮಾಹಿತಿ ಇದೆ. ಮುದ್ರಣ ಕೇಂದ್ರದ ಸಿಬ್ಬಂದಿಯಿಂದಲೇ ಸೋರಿಕೆಯ ಕುಕೃತ್ಯ ಜರುಗಿದೆ. ಮೊದಲು ಆರೋಪಿಗಳಿಗೆ ರವಾನಿಸಿದ್ದಾರೆ ಸಿಬ್ಬಂದಿ. ಅಲ್ಲಿಂದ ಗುರುಗ್ರಾಮ್ಗೆ ಬಂದಿದೆ, ಹರಿಯಾಣ ಡಾಕ್ಟರ್ಸ್ಗೆ ರವಾನೆಯಾಗಿದೆ. ಈ ಡಾಕ್ಟರ್ಸ್ಗಳಿಂದ ಪ್ರಶ್ನೆ ಪತ್ರಿಕೆಯನ್ನು ಖರೀದಿ ಮಾಡಿದ್ದಾರೆ ಡೀಲರ್ಸ್ಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಡಾಕ್ಟರ್ ಸುಪ್ರೀತ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಆಕಾಶ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸುಪ್ರೀತ್ ಸರ್, ಗಮನಿಸ್ತಾ ಇದ್ದೀರಿ, ವರ್ಷ ಪೂರ್ತಿ ಓದಿದಂಥ ವಿದ್ಯಾರ್ಥಿಗಳು ಅವರ ವೈಯಕ್ತಿಕ ಜೀವನವನ್ನು ಅಂದರೆ ತುಂಬ ಶ್ರಮ ಹಾಕಿರ್ತಾರೆ, ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿರ್ತಾರೆ, ಹಗಲು ರಾತ್ರಿ ಕೂತ್ಕೊಂಡು ಹೇಗಾದರೂ ಮಾಡಿ ನಾನು ಡಾಕ್ಟರ್ ಆಗಬೇಕು ಅಂತ ಹೇಳಿ ಕನಸ್ಕೊಂಡಿರ್ತಾರೆ. ಒಂದು ರೀತಿಯ ಬಹಳ ಶ್ರದ್ಧೆಯಿಂದ ಓದಿರ್ತಾರೆ. ಆದರೆ ವರ್ಷ ಪೂರ್ತಿ ಓದಿದಂಥ ವಿದ್ಯಾರ್ಥಿಗಳಿಗೆ ಒಂದು ಕ್ಷಣ ಹೀಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಆಗುವ ಆಘಾತ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ. ನಿಜವಾಗ್ಲೂ TV9 ವೀಕ್ಷಕರಿಗೆಲ್ಲ ನಮಸ್ಕಾರ. TV5 ಸರ್, ಇವತ್ತಿನ ದಿವಸ ನಿಜವಾಗ್ಲೂ ಶ್ರಮ ಪಟ್ಟು ಕನಿಷ್ಠ ಪಕ್ಷ ನೀಟ್ ಎಕ್ಸಾಮಿನೇಷನ್ ತಗೊಳ್ಳುವಂತದ್ದು ಕನಸು ಮಕ್ಕಳಲ್ಲಿ 10ನೇ ತರಗತಿಯಿಂದಾನೇ ಇರ್ತದೆ. ನಾನು ಡಾಕ್ಟರ್ ಆಗ್ಬೇಕು, ನಾನು ವೈದ್ಯಕೀಯ ಸೇವೆಯನ್ನ ನಾನು ಪ್ರವೇಶಿಸ್ಬೇಕಂತ ಹೇಳಿ ಆ ಒಂದು ಏನು ಸುಸಂದರ್ಭ ಇವತ್ತಿನ ದಿವಸ ಅವರಿಗೆ ಎಲ್ಲೋ ಒಂದ್ ಕಡೆ ಇವತ್ತು ನೀಟ್ ಎಕ್ಸಾಮಿನೇಷನ್ ಆಗಿರುವಂತದ್ದು ಎಲ್ಲವೂ ಕೂಡ ಕ್ಯಾನ್ಸಲ್ ಮಾಡಿ ಪೋಸ್ಟ್ಪೋನ್ ಮಾಡಿದ್ದೀವಿ ಅನ್ನೋದು ನಿಜವಾಗ್ಲೂ ಇವತ್ತಿನ ದಿವಸ ಒಂದು ದುಸ್ಥಿತಿ. ನಾನು ನೀಟ್ ಎಕ್ಸಾಮಿನೇಷನ್ ನ ನ್ಯಾಷನಲ್ ಟ್ಯಾಲೆಂಟ್ ಏಜೆನ್ಸಿ ಮುಖ್ಯಸ್ಥರನ್ನ ನಿಜವಾಗ್ಲೂ ನಾನು ಅವ್ರನ್ನೇನು ಐ ಶುಡ್ ಫೀಲ್ ಪಿಟಿ, ವಿಷಾದನೀಯ ಅವರ ಈ ಕೃತ್ಯ ಇವತ್ತಿನ ದಿವಸ. ಯಾಕೆ ಅಂತಂದ್ರೆ ನೋಡಿ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಇಷ್ಟು ನಾವೆಲ್ಲ ಸ್ಟ್ರಿಕ್ಟ್ ಅಂತ ಹೇಳಿ ಏನೆಲ್ಲ ಅವರ ಏನು ರೂಪುರೇಷೆಗಳು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಎಲ್ಲವನ್ನು ಇಟ್ಕೊಂಡು ಕೂಡ ಇವತ್ತಿನ ದಿವಸ ಪೇಪರ್ ಲೀಕ್ ಔಟ್ ಆಗಿ ಇಡೀ ದೇಶದಾದ್ಯಂತ ಎಲ್ಲ ಮಕ್ಕಳು, ಅದರಲ್ಲೂ ನಿಜವಾಗ್ಲೂ ನೈತಿಕವಾಗಿ ಓದಂತ ವಿದ್ಯಾರ್ಥಿಗಳಿಗೆ ಇವತ್ತು ಎಂತ ಅನ್ಯಾಯ ಆಗಿದೆ ಅಂದ್ರೆ, ಎಷ್ಟು ಜನ ಮಕ್ಕಳು ಇವತ್ತಿನ ದಿವಸ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ ಅನ್ನೋದು ಇವ್ರಿಗೆ ಏನಾದ್ರು ಐಡಿಯಾ ಇದೆಯಾ? ಎಷ್ಟು ಜನ ಮಕ್ಕಳು ಇವತ್ತು ಮೂರ್ಛೆ ಹೋಗಿದ್ದಾರೆ ಅನ್ನೋದು ಏನಾದ್ರು ಐಡಿಯಾ ಇದೆಯಾ? ಖಂಡಿತ ಇದು ಎಲ್ಲ ಒಂದ್ ಕಡೆ ಇಡೀ ದೇಶದಾದ್ಯಂತ ಆತಂಕಕಾರಿ ಆಗಿರತಕ್ಕಂತ ಬೆಳವಣಿಗೆ. ಈ ಮಧ್ಯದಲ್ಲಿ ಎಷ್ಟೋ ಜನಕ್ಕೆ ಇದು ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಒಂದು ದಿನದ ಮುಂಚೆ ಎಲ್ಲೋ ಒಂದ್ ಕಡೆ ಎಕ್ಸ್ ಅಲ್ಲಿ ಟ್ವೀಟ್ ಮಾಡ್ತಾರೆ. ಬಹುಶಃ ನಿಮ್ಮ ಮಾಧ್ಯಮದಲ್ಲಿ ಇದನ್ನ ತೋರಿಸ್ಬೇಕಾಗ್ತದೆ. ನಾನು ಅದನ್ನ ಓದ್ತೀನಿ, ತಾವು ದಯವಿಟ್ಟು ನೋಡ್ಕೊಳ್ಳಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಕ್ಸಾಮಿನೇಷನ್ ಅವರು ಏನು ನೀಟ್ ಎಕ್ಸಾಮ್ ನ ಹಿಂದಿಲ್ ದಿವಸ ಹಾಕ್ತಾರೆ. ಇದು ಎಲ್ಲೋ ಒಂದ್ ಕಡೆ ಥ್ರೆಟನಿಂಗ್ ಟೈಪ್ ಆಫ್ ಸ್ಟೇಟ್ಮೆಂಟ್ ಟು ದಿ ಸ್ಟೂಡೆಂಟ್ಸ್. ಅಲ್ಲಿ ಬರೀತಾರೆ, ಯು ಥಿಂಕ್ ಇಟ್ಸ್ ಜಸ್ಟ್ ಎ ಕ್ವಶನ್ ಪೇಪರ್, ದಟ್ಸ್ ದಿ ಬಿಗ್ಗೆಸ್ಟ್ ಇಲ್ಯೂಷನ್ ಆಫ್ ಸ್ಟೂಡೆಂಟ್ಸ್ live in while you are debating aaj padu ya kya. An entire system is already 10 steps ahead. Months of planning, layers of security, zero margin for error. This isn't your school test. This is a national level filtration examination designed to test your overall readiness, practice, timing, mindset. Everything is under the scenes. Nodi allella one kade one statement haakತಾರೆ, this is not your school test, this is a national filtration system ಅಂತ ಎಲ್ಲೋ ಒಂದ್ ಕಡೆ ಥ್ರೆಟನಿಂಗ್ ಮೆಸೇಜ್ ಅನ್ನ ಎಕ್ಸ್ ಅಲ್ಲಿ ಹಾಕ್ತಾರೆ. ಅಂತಂದ್ರೆ ಇವತ್ತಿನ ದಿವಸ ನ್ಯಾಷನಲ್ ಕೌನ್ಸಿಲ್ ಫಾರ್ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ ಅಡ್ಡ ಬರ್ಬೇಕಾಗತ್ತೆ, ಇವತ್ತು ಇಂಟರ್ವ್ಯೂನ್ ಆಗ್ಬೇಕಾಗ್ತದೆ.
ಮಕ್ಕಳಲ್ಲಿ ಮಾನಸಿಕವಾಗಿ ಇಷ್ಟೆಲ್ಲ ತೊಂದರೆಗೆ ಕೊಡುವಂತ ನೀಟ್ ಎಕ್ಸಾಮಿನೇಷನ್ ಈ ರೀತಿ ಅವರು ಸೆಕ್ಯೂರಿಟಿ ಮೆಷರ್ಸ್ ಇಲ್ದಿರ ಎಲ್ಲೋ ಒಂದ್ ಕಡೆ ಕೋಟಾ ರಾಜಸ್ಥಾನ್ ಅಂತ ಕಡೆ ಟ್ಯೂಷನ್ ಸೆಂಟರ್ ಗಳ ಮಾಫಿಯಾಗೆ ಸಿಕ್ಕಾಕೊಂಡು ಇವತ್ತು ನೀಟ್ ಎಕ್ಸಾಮಿನೇಷನ್ ನ ಪೇಪರ್ ಲೀಕ್ಔಟ್ ಆಗತ್ತೆ ಅಂತಂದ್ರೆ ವಾಟ್ ಈಸ್ ದಿ ಸೆಕ್ಯೂರಿಟಿ ಆಫ್ ದಿ ನೇಷನ್ for the entrance examination of NEET? This is my biggest question. I think the ಸರ್, ಈಗ officers ನಿಮ್ಮ have to be ಅನುಭವದ answerable. ಪ್ರಕಾರ ಅನೇಕ ರೀತಿಯ ಘಟನೆಗಳನ್ನ ನೋಡ್ತಾ ಬಂದಿದ್ದೀರಿ ಸರ್. ಈ ಪ್ರಶ್ನೆ ಪತ್ರಿಕೆ ಹೌದು. ಸೋರಿಕೆ ಅನ್ನೋ ಪಿಡುಗನ್ನ ತಡಿಬೇಕು ಅಂತ ಹೇಳಿದ್ರೆ ಏನ್ ಸೊಲ್ಯೂಷನ್ ಕಾಣಿಸ್ತಾ ಇದೆ ಸರ್ ನಿಮಗೆ? Sir, the solution is they have to ಈಗ ಇಷ್ಟೆಲ್ಲ ಅವರು ಎಕ್ಸ್ ಅಲ್ಲಿ ಟ್ವೀಟ್ ಮಾಡಕ್ಕೆ ಅವ್ರಿಗೆ ಟೈಮ್ ಇರ್ತದಲ್ಲ, ಸೆಕ್ಯೂರಿಟಿ ಸಿಸ್ಟಮ್ ಅನ್ನು ಯಾಕೆ ಅವ್ರು ನೋಡ್ಕೊಳ್ಳಿಲ್ಲ? ಸೆಕ್ಯೂರಿಟಿ ಸಿಸ್ಟಮ್ ಹ್ಯಾಸ್ ಟು ಬಿ ಟೈಟನ್ಡ್ ಅ ಲಾಟ್. ಇದ್ರ ಮಧ್ಯ ಡೆಫಿನೆಟ್ಲಿ NCPCR ಅಂತ ಏನಿದೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ, ಅವರು ಇದರಲ್ಲಿ ಇಂಟರ್ವ್ಯೂನ್ ಆಗಿ ತನಿಖೆಯನ್ನ ತಗೊಂಡು ದಿ ಹೈಯೆಸ್ಟ್ ಅಥಾರಿಟೀಸ್ ಆಫ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಥ್ರೆಟನಿಂಗ್ ಮೆಸೇಜ್ ಅನ್ನ ಹಾಕಿದ್ದು ಕೂಡ ಅದು ಬಹಳ ದೊಡ್ಡ ತಪ್ಪದು. ಮಕ್ಕಳಲ್ಲಿ ಎಲ್ಲೋ ಒಂದ್ ಕಡೆ ಆತಂಕಕಾರಿ, ಅವ್ರಿಗೆ ಆಲ್ರೆಡಿ ಎಲ್ಲೋ ಒಂದ್ ಕಡೆ ಆ ಮೆಸೇಜ್ ಹಾಕ್ತಾರೆ ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮುಂಚೆನೆ ಗೊತ್ತಿದ್ದು ಕೂಡ May 3 ಬೇಕಾದ್ರೆ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡ್ಬಿಡ್ಬೋದಾಗಿತ್ತು. ಯಾಕೆ ಇವತ್ತು ಪೋಸ್ಟ್ಪೋನ್ ಮಾಡಿದ್ರೆ ತಿರ್ಗಾ ಮಕ್ಕಳು ಎಷ್ಟು ಸಫರ್ ಮಾಡ್ತಾರೆ ಸರ್? 3 ವರ್ಷ 4 ವರ್ಷ ಅದಕ್ಕೆ ಅಂತ ಪ್ರಿಪೇರ್ ಆಗಿ ಹಾಗೆ ಸಂಪರ್ಕದಲ್ಲಿ